ಒಂದು ಲವ್ ಮ್ಯಾರೇಜ್ ಮಾಡಿಕೊಂಡ್ರು ಅದು ಮನೆಯವ್ರ ಒಪ್ಪಿಗೆಯಿಂದ ಲವ್ ಮ್ಯಾರೇಜ್ ಅಂದರೆ ಓಕೆ, ಅರೇಂಜ್ ಮ್ಯಾರೇಜ್ ಅಂದ್ರೂ ಓಕೆ. ಅಂದರೆ ಹುಡುಗಿಗೆ ಇಷ್ಟ ಇದ್ದು ಹುಡುಗನಿಗೆ ಇಷ್ಟ ಇದ್ದು ಮಾಡಬೇಕು. ಹುಡುಗಿಗೆ ಒತ್ತಾಯ ಮಾಡಿಬಿಟ್ಟು ಹುಡುಗಂಗೆ ಒತ್ತಾಯ ಮಾಡಿಬಿಟ್ಟು ದುಡ್ಡಿದೆ ಜಾತಿ ಅಂತ ನೋಡ್ಬಿಟ್ಟು ಇದರೆಲ್ಲ ಮಾಡಬಾರ್ದು. ಸೊ ಅವರೊಂದು ಒಪಿನಿಯನ್ ತಿಳ್ಕೊಂಡು ಮಾಡಿದ್ರೆ ಅವರಿಬ್ಬರು ಲೈಫ್ ಚೆನ್ನಾಗಿರುತ್ತೆ, ಫ್ಯೂಚರಲ್ಲಿ ಚೆನ್ನಾಗಿ ಜೊತೆಗಿರ್ತಾರೆ ಅಂತ. ಓಡೋಗೋದೆಲ್ಲ ಮಾಡಿದ್ರೆ ಸೊ ಅದೇ ಅವ್ರ ಮನೆಯವ್ರ ಮಾನ ಮರ್ಯಾದೆ ಹೋಗುತ್ತೆ. ಅದನ್ನ ಯೋಚನೆ ಮಾಡಬೇಕು. ಇಲ್ಲ ಅಪ್ಪ ಅಮ್ಮನೂ ಯೋಚನೆ ಮಾಡಬೇಕು, ಒಪ್ಕೊಂಡಿಲ್ಲ ಅಂದರೆ ಅವರು ಸತ್ತೋಗ್ತಾರೆ ಓಡೋಗ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಯೋಚನೆ ಮಾಡಿ ಮಾತಾಡಬೇಕು. ಅದೇ ಅಪ್ಪ ಅಮ್ಮಗೆ ಯಾವತ್ತೂ ಮೋಸ ಮಾಡೋಕ್ಕೆ ಹೋಗಬೇಡಿ. ಹುಡುಗ ಅಂದರೆ ಮ್ಯಾರೇಜ್ ಆಗ್ತೀರಾ, ನಾಳೆ ದಿನ ಬಿಟ್ಟು ಹೋದರೆ ಅವಾಗ ಅಪ್ಪ ಅಮ್ಮ ಬೇಕು. ಅದಕ್ಕೆ ಮನೇಲಿ ತೋರಿಸೋ ಹುಡುಗನ ಮದುವೆ ಆದರೆ ಬೆಸ್ಟು ಅನ್ಕೋತೀನಿ. ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್ ಆದರೆ ಬೆಟರು. ಅರೇಂಜ್ ಮ್ಯಾರೇಜ್ ಆದರೆ ಅಪ್ಪ ಅಮ್ಮಂದು ಮಾನ ಮರ್ಯಾದೆ ಎಲ್ಲ ಉಳಿಯುತ್ತೆ. ಆದರೆ ಹುಡುಗ ಹುಡುಗಿ ಇಬ್ಬರು ಇಷ್ಟಪಟ್ಟು ಅರೇಂಜ್ ಮ್ಯಾರೇಜ್ ಆದರೆ ಓಕೆ, ಇಲ್ಲಾಂದರೆ ಹೋಗೋದು ತಪ್ಪಲ್ಲ. ಅವರು ದೊಡ್ಡವ್ರಿಗೆ ತಿಳಿಸಿ ಅದು ಒಳ್ಳೆಯದೋ ಕೆಟ್ಟದೋ ಅವರು ನಿರ್ಧಾರ ಮಾಡಿ ಒಂದು ಮದುವೆ ಅಂತ ಮಾಡಿದ್ಮೇಲೆ ಮತ್ತು ಕಷ್ಟ ಸುಖ ಎರಡೂ ಸಮಾನವಾಗಿ ಹಂಚ್ಕೊಂಡು ಹೋಗಬೇಕು. ಅವನು ಲವ್ ಮಾಡ್ಕೊಂಬರೋದು 2 ದಿವಸ ಇರೋದು, ಅವನು ಬಿಟ್ಬಿಟ್ಟು ಹೋಗೋದು ಅದು ತಪ್ಪು. ಅದು ಅರೇಂಜ್ಮೆಂಟನ್ನಾಗಲಿ ಲವ್ ಮಾಡೋನಾಗಲಿ ಅದು ಶಾಶ್ವತವಾಗಿ ಸಾಯೋ ತನಕ ಗಂಡ ಹೆಂಡ್ತಿ ಅಂತ ಬಾಳಬೇಕು. ಕಷ್ಟ ಬತ್ತು ನಾನು ಬಿಟ್ಟೋದೆ, ಸುಖ ಬತ್ತು ಇರ್ತೀನಿ ಅನ್ನೋದಲ್ಲ. ಅವಳು ಯೋಚನೆ ಮಾಡಿ ಮದುವೆ ಆಗಬೇಕು. ಮದುವೆ ಆದ ತಕ್ಷಣವೇ ಅವನು ಹಂಗೆ ಅವ್ನು ಹಿಂಗೆ ಅಂತ ಬಿಟ್ಟೋಗೋದು ತಪ್ಪು. ಇವಾಗ ಅರೇಂಜ್ಮೆಂಟ್ ಆದರೂ ಅಷ್ಟೇ ಮಾಡಿರ್ತಾರೆ ದೊಡ್ಡವರು ಅಂತ. ಅದು ಕಷ್ಟ ಸುಖ ಅದನ್ನು ಅವ್ರ ನಿರ್ಧಾರ ತೊಗೊಳ್ತಾರಲ್ವ ದೊಡ್ಡವರು. ಇದು ತಪ್ಪು, ಇದು ಸರಿ, ಅವನು ಸರಿಗಿಲ್ಲ ಅಂದಾಗ ಅವರೇ ಡೈವರ್ಸ್ ಕೊಡೋಕ್ಕೆ ಇದು ಮಾಡಿ ತಂದೆ ತಾಯಿನೇ ಸಪೋರ್ಟ್ ಬರ್ತಾರೆ. ಈ ಲವ್ ಮಾಡಿದಾಗ ಸಪೋರ್ಟ್ ಬರೋಲ್ಲ ಅಷ್ಟೇ. ಎರಡೇ ವ್ಯತ್ಯಾಸ. ಯಾವುದು ಲವ್ ಮಾಡ್ಕೊಂಡು ಹೋದ ತಕ್ಷಣ ಏನಿಲ್ಲ. ಲವ್ ಮಾಡೋದು ಇಷ್ಟಪಟ್ಟಾದಮೇಲೆ ತಂದೆ ತಾಯಿಗೆ ಒಪ್ಪಿಸಿ ಆಗ ಜವಾಬ್ದಾರಿ ಇಬ್ರಿಗೂ ಸೇರಿದ್ದು. ಮತ್ತು ಅರೇಂಜ್ಮೆಂಟ್ ಆದರೂ ಅಷ್ಟೇ, ಬಾಳೋದ್ರ ಮೇಲೆ ಡಿಪೆಂಡ್. ಬಾಳ್ಬೇಕು ಅವರು ಯಾವ ರೀತಿ ಆದರೂ ಬಾಳಬೇಕು, ಮೇಯ್ನ್ ತೋರಿಸ್ಬೇಕು.